ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಕಾನ್ಸೆಪ್ಟ್ಸ್ ಓದ್ಕೋಬೇಕು. 9 ಮಾರ್ಕ್ಸ್ ನಿಮಗೆ ಪಾಕೆಟ್ ಅಲ್ಲಿ ಹಾಕಬಹುದಿತ್ತು ಬರೀ ಡಯಾಗ್ರಾಮ್ಸ್ ನ ಕಲ್ತಿದ್ರೆ. ಪೇಪರ್ ನಾನು ಸೆಟ್ ಮಾಡ್ತೀರಾ, ನೀವು ಇಷ್ಟು ಓದಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬರಬಹುದು. ಇದನ್ನ ಓದಿದ್ರೆ ಪಾಸ್ ಆಗ್ಬೋದಾ? ಖಂಡಿತ ಪಾಸ್ ಆಗ್ಬೋದು. ಹಲೋ ಮಕ್ಕಳೇ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ನಿಮ್ಮ ಪ್ರಿಪ್ರೇಟರಿ 3 ಏನಿದೆ ಇದು 27 ಸ್ಟಾರ್ಟ್ ಆಗುತ್ತೆ ಅಲ್ವಾ. ನಿಮ್ಮ ಸೈನ್ಸ್ ಪ್ರಿಪ್ರೇಟರಿ ಎಕ್ಸಾಮ್ 27ಗೆ ಇದೆ ಅಲ್ವಾ. ಸೊ ಇವತ್ತು 25ನೇ ತಾರೀಕು, ಫೆಬ್ರವರಿ 25ನೇ ತಾರೀಕು ನಾವೇನು ನೋಡ್ತಿದ್ದೀವಿ, ಸೈನ್ಸ್ ಪ್ರಿಪ್ರೇಟರಿಗೆ ನೀವು ಹೋಗೋಕ್ಕಿಂತ ಮುಂಚೆ, ಎಕ್ಸಾಮ್ ಬರೆಯೋಕ್ಕೆ, ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಕಾನ್ಸೆಪ್ಟ್ಸ್ ಓದ್ಕೋಬೇಕು, ಒಂದಷ್ಟು ಥಿಂಗ್ಸ್ನ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು, ಒಂದಷ್ಟು ಮೈಂಡ್ ಸೆಟ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಸೊ ಏನಿದು ಅಂತ ಇವತ್ತಿನ ವಿಡಿಯೋಲ್ಲಿ ನೋಡ್ತಿದ್ದೀವಿ. ನಾನು ಹರ್ಷಿತಾ SS, ನಿಮ್ಮ ಪರೀಕ್ಷೆ ಚಾನೆಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್. ಸೊ ಬನ್ನಿ ಮಕ್ಕಳ, ಜಾಸ್ತಿ ಟೈಮ್ನ ವೇಸ್ಟ್ ಮಾಡೋದು ಬೇಡ, ಜಾಸ್ತಿ ತಡ ಮಾಡೋದು ಬೇಡ. ನೀವು ಏನನ್ನ ತಲೆಯಲ್ಲಿ ಇಟ್ಕೋಬೇಕು ನಿಮ್ಮ ಪ್ರಿಪ್ರೇಟರಿ 3 ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಅಂತ ನೋಡೋಣ. ಅಂದರೆ ನಿಮ್ಮ ಸರಣಿ 3 ಪರೀಕ್ಷೆ ಏನಿದೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಏನನ್ನ ತಲೆಯಲ್ಲಿ ಇಟ್ಕೋಬೇಕು ಅಂತ. ಸೊ ಬಿಫೋರ್ ಐ ಟೆಲ್ ಯು, ಒಂದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಆ್ಯಂಡ್ ಇದೇ ವಿಡಿಯೋನ ನಾನು ನಿಮ್ಮ ಪ್ರಿಪ್ರೇಟರಿ 2 ಮುಂಚೆ ಕೂಡ ಮಾಡಿದ್ದೆ ಆ್ಯಂಡ್ ಪ್ರಿಪ್ರೇಟರಿ 1 ಮುಂಚೆ ಕೂಡ ಮಾಡಿದ್ದೆ. ನಿಮ್ಮ 2 ಸರಣಿ ಪರೀಕ್ಷೆ ನಡೆಯೋಕ್ಕಿಂತ ಮುಂಚೆ ಇದೇ ರೀತಿ ವಿಡಿಯೋಗಳು ಹೋಗಿತ್ತು. ಸೊ ಅದರಲ್ಲೂ ಸಹ ಹೇಳಿದೆ ಯಾವ ಪರಿಕಲ್ಪನೆಗಳನ್ನ ನೀವು ಖಂಡಿತವಾಗಿಯೂ ಓದ್ಕೋಬೇಕು ಅಂತ. ಓಕೆ, ಸೊ ಇವತ್ತು ಏನು ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವೇನು ಮಾಡ್ತೀರಾ, ನಾನು ಯಾವಾಗಲೂ ಏನು ಹೇಳ್ತೀನಿ, ವಿಡಿಯೋನ ಹೋಗಿ ಲೈಕ್ ಮಾಡಬೇಕು. ವಿಡಿಯೋನ ಲೈಕ್ ಮಾಡಿದಾಗ ಯೂಟ್ಯೂಬಿಗೆ ತಿಳಿಯುತ್ತೆ ನಿಮಗೆ ಪರೀಕ್ಷೆ ವಿಡಿಯೋ ನೋಡಲಿಕ್ಕೆ ಆಸೆ ಇದೆ ಅಂತ ಯೂಟ್ಯೂಬಿಗೆ ತಿಳಿಯುತ್ತೆ. ಆಗ ಯೂಟ್ಯೂಬ್ ನಿಮ್ಮ ಹೋಮ್ ಪೇಜಲ್ಲಿ ಫಸ್ಟು ಪರೀಕ್ಷೆ ವಿಡಿಯೋನ ತೋರಿಸ್ಲಿಕ್ಕೆ ಶುರು ಮಾಡುತ್ತೆ. ಇಲ್ಲ ಅಂದರೆ ಯಾವುದೋ ಅನಾವಶ್ಯಕವಾದ ವಿಡಿಯೋ ನಿಮ್ಮ ಹೋಮ್ ಪೇಜಲ್ಲಿ ಬರುತ್ತೆ, ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ ಆ್ಯಂಡ್ ನಿಮ್ಮ ಟೈಮ್ ಏನಿದೆ, ಪ್ರಿಷಿಯಸ್ ಟೈಮ್, ಬಿಕಾಸ್ ಬೋರ್ಡ್ ಎಕ್ಸಾಮ್ಗೆ 1 ತಿಂಗಳಿಗಿನ್ನ ಕಡಿಮೆ ಟೈಮ್ ಇದೆ. ಸೊ ಪ್ರಿಷಿಯಸ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ಗೋ ಲೈಕ್ ದ ವಿಡಿಯೋ. ಆ್ಯಂಡ್ ಇನ್ನೊಂದು ಏನು ಮಾಡ್ತೀವಿ ಅಂದರೆ, ನಾವು ನಮ್ಮ ಸೈನ್ಸ್ ಪ್ರಿಪ್ರೇಟರಿ ಎಕ್ಸಾಮ್ ಏನಿದೆ ಇದಕ್ಕೆ ರೆಡಿ ಆಗಿದ್ದೀವಿ, ಇದಕ್ಕೆ ನಾವು ಫುಲ್ ತಯಾರಾಗಿದ್ದೀವಿ ಅಂತ ಮ್ಯಾನಿಫೆಸ್ಟ್ ಅಲ್ಲ, ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ, ನಿಮಗೆ ನೀವು ಕನ್ಫರ್ಮೇಷನ್ ಕೊಡಲಿಕ್ಕೆ ಏನು ಮಾಡ್ತೀರಾ, ಕೆಳಗಿರುವಂತಹ ಕಾಮೆಂಟ್ ಸೆಕ್ಷನಲ್ಲಿ ಐ ಆಮ್ ರೆಡಿ ಅಂತ ಕಾಮೆಂಟ್ ಮಾಡಿ, ಆಯಿತಾ. ಅಂದರೆ ನಾನು ತಯಾರಾಗಿದ್ದೀನಿ ಅಂತ ಕನ್ನಡದಲ್ಲೂ ಮಾಡ್ಬೋದು ಅಥವಾ ಇಂಗ್ಲೀಷಿನಲ್ಲಿ ಐ ಆಮ್ ರೆಡಿ ಅಂತ ಕಾಮೆಂಟ್ ಮಾಡಿ ಮಕ್ಕಳ. ಆಗ ನನಗೆ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಏನಿದ್ದಾರೆ, ಪರೀಕ್ಷೆಯ ಮಕ್ಕಳು ಸೈನ್ಸ್ ಎಕ್ಸಾಮ್ ತಗೊಳ್ಳಿಕ್ಕೆ ರೆಡಿ ಆಗಿದ್ದಾರೆ ಅಂತ. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ಎನಿ ಮೋರ್ ಟೈಮ್. ಏನನ್ನು ನೋಡೋಣ. ಫಸ್ಟು ಲಾಸ್ಟ್ ಪ್ರಿಪ್ರೇಟರಿಯಲ್ಲಿ ಏನು ಹೇಳಿದೆ, ನಿಮ್ಮ ಫಿಸಿಕ್ಸ್ ಪಾರ್ಟ್ ಏನಿದೆ, ಭೌತ ವಿಜ್ಞಾನ ಭಾಗ ಏನಿದೆ, ಅದರಲ್ಲಿ ಒಂದಷ್ಟು ಪರಿಕಲ್ಪನೆಗಳು ಅತ್ಯಂತ ಪ್ರಮುಖವಾದವು. ನೀವು ಏನನ್ನ ಓದದೇ ಇದ್ರೂ ಇದನ್ನು ಖಂಡಿತವಾಗಿ ಓದಬೇಕು. ಸೊ ಇಲ್ಲಿ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಕಾನ್ಸೆಪ್ಟ್ಸ್ ಏನಿದೆ ಮಕ್ಕಳ, ಇದನ್ನು ದಯವಿಟ್ಟು ಫಿಸಿಕ್ಸಲ್ಲಿ ಮರೀದೆ ಓದ್ಕೊಂಡು ಹೋಗಿ. ನೀವು ಆಲ್ರೆಡಿ ಓದ್ಕೊಂಡಿದ್ದೀರಾ ಅಂದರೆ ದಯವಿಟ್ಟು ಟೈಮ್ ಸ್ಪೆಂಡ್ ಮಾಡಿ ಇದನ್ನು ರಿವೈಸ್ ಮಾಡ್ಕೊಳ್ಳಿ. ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಾಬ್ಲಮ್ಸ್ ಏನಿದ್ದಾವೆ, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಕಾನ್ಸೆಪ್ಟ್ಸ್ ಏನಿದ್ದಾವೆ, ದಯವಿಟ್ಟು ಇದನ್ನು ಗಮನ ಕೊಟ್ಕೊಂಡು ಓದ್ಕೊಳ್ಳಿ. ಅಂದರೆ ನಿಮ್ಮ ಭೌತ ವಿಜ್ಞಾನ ಏನಿದೆ, ಓಮ್ನ ನಿಯಮ ಇರ್ಬೋದು, ರೋಧದ ಬಗ್ಗೆ ಸಂಖ್ಯಾ ಸಮಸ್ಯೆಗಳಿರ್ಬೋದು, ಗೃಹ ಬೆಳಕೆಯ ವಿದ್ಯುತ್ ಮಂಡಲಗಳು, ವಾಯುಮಂಡಲದಲ್ಲಿ ವಕ್ರೀಭವನ ಮತ್ತು ಗೋಳೀಯ ದರ್ಪಣಗಳಿಂದ ಮತ್ತು ಮಸೂರಗಳಿಂದ ಪ್ರತಿಬಿಂಬ ಉಂಟಾಗುವಿಕೆ, ಇದರ ಬಗ್ಗೆ ಇಲ್ಲಿ ಸಂಖ್ಯಾ ಸಮಸ್ಯೆಗಳು ಅಂತ ಬರಬೇಕಿತ್ತು ಅನ್ಸುತ್ತೆ, ಇದನ್ನು ಮಿಸ್ ಮಾಡಿದ್ವಿ. ಸೊ ಈ ಪರಿಕಲ್ಪನೆ ಏನಿದೆ ಇದ್ರ ಬಗ್ಗೆ ಸಂಖ್ಯಾ ಸಮಸ್ಯೆಗಳು ಅತ್ಯಂತ ಪ್ರಮುಖವಾದವು. ಸೊ ದಯವಿಟ್ಟು ಈ ವಿಷಯಗಳೇನಿದ್ದಾವೆ ಸ್ಕ್ರೀನ್ಶಾಟ್ ತಗೋಬಹುದು. ನಾನು ಸ್ಕ್ರೀನಿಂದ ಆಚೆ ಇದ್ದೀನಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ಕಾನ್ಸೆಪ್ಟ್ಸ್ನ ದಯವಿಟ್ಟು ಮರೀದೆ ಓದ್ಕೊಂಡು ಹೋಗಿ. ಓಕೆನಾ. ನೆಕ್ಸ್ಟ್, ಎಸ್. ಸೊ ಇಲ್ಲಿ ಇಫ್ ಯು ಆರ್ ಸ್ಟ್ರಗ್ಲಿಂಗ್ ಟು ಈವನ್ ಪಾಸ್ ಅಂತ ಹಾಕಿದ್ದೀನಿ. ಸೊ ಏನಕ್ಕೆ ಇದನ್ನು ಹಾಕಿದ್ದೀನಿ ಅಂದರೆ, ನೀವು ಬರೀ ಪಾಸ್ ಆಗಬೇಕು ಮ್ಯಾಮ್. ನನ್ನ ಪ್ರೀವಿಯಸ್ 2 ಪ್ರಿಪ್ರೇಟರಿ 1 and 2 ಅಲ್ಲಿ ನಂಗೆ ಪಾಸಿಂಗ್ ಮಾರ್ಕ್ಸ್ ಕೂಡ ಬಂದಿಲ್ಲ ಅಂದರೆ ಇದನ್ನು ದಯವಿಟ್ಟು ಓದ್ಕೊಂಡು ಹೋಗಿ. ಯಾಕಂದರೆ ಪಾಸಿಂಗ್ ಮಾರ್ಕ್ಸ್ ಮೋಸ್ಟ್ ಪ್ರಾಬಬ್ಲಿ ಇದೇ ಕಾನ್ಸೆಪ್ಟ್ಸಿಂದ ಬರಬಹುದು. ಓಕೆನಾ. ನೀವು ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ನಾವು ನೋಡಿಕೊಂಡ್ರು ಸಾಕು, ಯಾಕಂದರೆ ಅದರಿಂದನೂ ನೀವು ಪಾಸ್ ಆಗಬಹುದು. ಲಿಸ್ಟ್ ಆಫ್ ಡಯಾಗ್ರಾಮ್ಸ್ನ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಬಟ್ ಒಂದಷ್ಟು ಕಾನ್ಸೆಪ್ಟ್ಸ್, ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಒಟ್ಟಿಗೆ ಒಂದಷ್ಟು ಕಾನ್ಸೆಪ್ಟ್ಸ್ನ ನೀವು ತಿಳ್ಕೋಬೇಕು. ಇದು ಯಾವ ಕಾನ್ಸೆಪ್ಟ್ಸ್ ಅಂತ ಬೋತ್ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ ನಾನು ಇಲ್ಲಿ ಹಾಕಿದ್ದೀನಿ. ಓಕೆನಾ ಮಕ್ಕಳ. ಸೊ ಮಾಡೆಲ್ ಕ್ವೆಶನ್ ಪೇಪರ್ಸ್ ಖಂಡಿತವಾಗಿಯೂ ನೀವು ಇಷ್ಟರಲ್ಲಿ 4 ಮಾಡೆಲ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಲೇಬೇಕಿತ್ತು. 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಅದನ್ನು ಹೋಗಿ ನೋಡಿ, ಅದನ್ನು ನೀವು ಪರಿಹರಿಸಿ. ಓಕೆನಾ. ಅದು ಬಿಟ್ಟರೆ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಷನ್ಸ್. ಸೊ ಬ್ಯಾಲೆನ್ಸಿಂಗ್ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲಿ ಬ್ಯಾಲೆನ್ಸಿಂಗ್ ಡೈರೆಕ್ಟ್ ಕ್ವೆಶನ್ಸ್ ಬಂದಿಲ್ಲ. ಐ ಥಿಂಕ್ ಫಸ್ಟ್ ಪ್ರಿಪ್ರೇಟರಿಯಲ್ಲಿ ಬಂದಿತ್ತು, ಬಟ್ ಸೆಕೆಂಡ್ ಪ್ರಿಪ್ರೇಟರಿಯಲ್ಲಿ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಕ್ವೆಶನ್ ಕೇಳಿಲ್ಲ. ಬಟ್ ನೀವು ಹೇಳಲಿಕ್ಕಾಗಲ್ಲ,
ಪ್ರಿಪ್ರೇಟರಿ 3 ಡೈರೆಕ್ಟಾಗಿ ಮತ್ತೆ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಕೇಳಬಹುದು. ಸೊ ದಯವಿಟ್ಟು ಏನು ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ನ ಕಲ್ತ್ಕೊಂಡು ಹೋಗಿ. ಅಂದರೆ ನಿಮ್ಮ ಸರಣಿ 1 ಪರೀಕ್ಷೆಯಲ್ಲಿ ಸಮೀಕರಣಗಳನ್ನ ಸರಿದೂಗಿಸುವಿಕೆ ಏನಿತ್ತು ಮಕ್ಕಳ, ಅದು ಬಂದಿತ್ತು ಪ್ರಶ್ನೆಯಾಗಿ. ಆದರೆ ಸರಣಿ 2 ಪರೀಕ್ಷೆಯಲ್ಲಿ ನೇರವಾಗಿ ಪ್ರಶ್ನೆಯಾಗಿ ಕೊಟ್ಟಿರಲಿಲ್ಲ. 3 ಪರೀಕ್ಷೆಯಲ್ಲಿ ಕೊಡಬಹುದು ಅಂತ ನನಗೆ ಅನ್ನಿಸ್ತಿದೆ. ಸೊ ದಯವಿಟ್ಟು ಸರಿದೂಗಿಸುವಿಕೆನ ದಯವಿಟ್ಟು ಕಲ್ತ್ಕೊಂಡು ಹೋಗಿ. ಒಂದು ವಿಡಿಯೋ ಇದೆ, ಯಾವಾಗಲೂ ಹೇಳ್ತೀನಲ್ಲ, ನಮ್ಮ ಚಾನಲ್ನಲ್ಲಿ ಸರಿದೂಗಿಸುವಿಕೆ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಒಂದು ವಿಡಿಯೋ ಇದೆ. ಆ ವಿಡಿಯೋ ಏನು ಲಿಂಕ್ ಏನಿದೆ ಅದನ್ನು ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಟು ಲರ್ನ್ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಫ್ರಮ್ ಬೇಸಿಕ್ಸ್ ದರ್ ಇಸ್ ಒನ್ ವಿಡಿಯೋ, ಆ್ಯಂಡ್ ಆ ವಿಡಿಯೋ ಲಿಂಕ್ ಏನಿದೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಓಕೆನಾ? ನೆಕ್ಸ್ಟ್, ಲರ್ನ್ ಆಲ್ ದ ಡಯಾಗ್ರಾಮ್ಸ್. 9 ಮಾರ್ಕ್ಸ್ ಬಂದಿತ್ತು ನಿಮ್ಮ ಪ್ರಿಪ್ರೇಟರಿ 2 ಅಲ್ಲಿ, ಜಸ್ಟ್ ಫ್ರಮ್ ಡಯಾಗ್ರಾಮ್ಸ್, ಜಸ್ಟ್ ಇನ್ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ. 9 ಮಾರ್ಕ್ಸ್. ಓಕೆ, ಸೊ 9 ಮಾರ್ಕ್ಸ್ ನಿಮಗೆ ಪಾಕೆಟಲ್ಲಿ ಹಾಕೋಬಹುದಿತ್ತು ಬರೀ ಡಯಾಗ್ರಾಮ್ಸ್ನ ಕಲ್ತಿದ್ರೆ. ಸೊ ದಯವಿಟ್ಟು ನೀವು ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ತೋರಿಸ್ತೀನಿ ನಾನು, ಅದರಲ್ಲಿರುವಂತಹ ಪ್ರತಿಯೊಂದು ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ನಿಮಗೆ 25th ಇವತ್ತು, ನಾಳೆ 26th, 27th ಎಕ್ಸಾಮ್ ಇದೆ. ಸೊ ಬೋತ್ 25th ಆ್ಯಂಡ್ 26th 20 ಮಿನಿಟ್ಸ್ ಸ್ಪೆಂಡ್ ಮಾಡಿ ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಿ. ಓಕೆನಾ? ರೇಖಾಚಿತ್ರಗಳ ಪಟ್ಟಿ ನಾನು ತೋರಿಸ್ತೀನಿ ಮಕ್ಕಳ. ನಿಮ್ಮ ಸರಣಿ 2 ಪರೀಕ್ಷೆಯಲ್ಲಿ 9 ಅಂಕಗಳು ರೇಖಾಚಿತ್ರಗಳಿಂದ ಬಂದಿತ್ತು, ಬರೀ ಜೀವಶಾಸ್ತ್ರ, ರಸಾಯನಶಾಸ್ತ್ರದಿಂದ. ಭೌತಶಾಸ್ತ್ರ ಸೇರಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಕೇವಲ ರೇಖಾಚಿತ್ರಗಳಿಂದ. ಸೊ ಇವತ್ತು ಹಾಗೂ ನಾಳೆ ನೀವು ಅಟ್ಲೀಸ್ಟ್ ಕನಿಷ್ಠ 20 ನಿಮಿಷಗಳನ್ನ ಏನು ಕಳೆದು ರೇಖಾಚಿತ್ರಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾವ ರೇಖಾಚಿತ್ರಗಳು ಅಂತ ಪಟ್ಟಿನ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿರುವಂಥ ಕಾನ್ಸೆಪ್ಟ್ಸ್ ಏನಿದೆ, ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಸಾಲ್ಟ್ಸಿನ ನೇಮು, ಫಾರ್ಮುಲಾ, ಯೂಸಸ್ಸು, ಮತ್ತು pH ಸ್ಕೇಲ್ ರಿಲೇಟೆಡ್ ಕ್ವೆಶನ್. pH ಜಾಸ್ತಿ ಆದರೆ ಅಸಿಡಿಟಿಗೆ ಏನಾಗುತ್ತೆ, ಬೇಸಿಸಿಟಿಗೆ ಏನಾಗುತ್ತೆ, ಈ ರೀತಿಯ ಕ್ವೆಶನ್ಸು. ಆಂಫೋಟರಿಕ್ ಆಕ್ಸೈಡ್ ಕ್ವೆಶನ್ನು, ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗು, ಕೊರೋಷನ್ ಮತ್ತು ಅದರ ಪ್ರಿವೆನ್ಷನ್, ಆಲಾಯ್ಸ್ ಆಗಿರಲಿ, ಗ್ಯಾಲ್ವನೈಸೇಷನ್ ಆಗಿರಲಿ, ಯಾವ ಆಲಾಯ್ಸಲ್ಲಿ ಯಾವ ಮೆಟಲ್ಸ್ ಇದೆ, ನಾನ್ ಮೆಟಲ್ಸ್ ಇದೆ, ಈ ಕ್ವೆಶನ್ಸು. ಮತ್ತು ಮೋನೋಹೈಬ್ರಿಡ್, ಡೈಹೈಬ್ರಿಡ್ ಕ್ರಾಸ್. ಬಯಾಲಜಿಯಲ್ಲಿ ಖಂಡಿತವಾಗಿಯೂ ಒಂದು ಮೋನೋಹೈಬ್ರಿಡ್ ಅಥವಾ ಒಂದು ಡೈಹೈಬ್ರಿಡ್ ಕ್ರಾಸ್ನ ಕೊಡ್ತಾರೆ, ತುಂಬ ಸತಿ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಈ ಕಾನ್ಸೆಪ್ಟ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ನಮ್ಮ ವಿಡಿಯೋಸ್ ಇದೆ, ನೋಟ್ಸ್ ಇದೆ. ನೋಟ್ಸ್ ಎಲ್ಲಿ ಸಿಗುತ್ತೆ ಅಂತ ಎಲ್ಲ ನಾನು ಹೇಳ್ತೀನಿ. ನೋಟ್ಸ್ ನಮ್ಮ ಹೋಮ್ ಪೇಜಿಗೆ ಹೋಗ್ತೀರಾ, ಒನ್ ಶಾಟ್ ವಿಡಿಯೋಸಿಗೆ ಹೋಗ್ತೀರಾ. ಒನ್ ಶಾಟ್ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಮತ್ತು PYQs ಇರುತ್ತೆ. ಓಕೆನಾ? ಬಟ್ ಮೋನೋಹೈಬ್ರಿಡ್ ಆ್ಯಂಡ್ ಡೈಹೈಬ್ರಿಡ್ ಕ್ರಾಸಿಗೆ ಸ್ಪೆಸಿಫಿಕ್ ಆಗಿ ನಮ್ಮ ಹೆರಿಡಿಟಿ ಚಾಪ್ಟರಿನ ನೋಟ್ಸ್ ಏನಿದೆ ಅದನ್ನು ರೆಫರ್ ಮಾಡ್ಬೋದು ನೀವು. ಹೆರಿಡಿಟಿ ಚಾಪ್ಟರ್ ನೋಟ್ಸಿನ ಲಿಂಕ್ನ ಕೂಡ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿವರೆಗೂ ನಾನು ಏನೇನು ಹೇಳಿದೆ, ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ನ ಲಿಂಕ್ ಹಾಕ್ತೀನಿ, ಹೆರಿಡಿಟಿ ಚಾಪ್ಟರಿನ ನೋಟ್ಸ್ ಹಾಗೂ PYQsನ ನಾನು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕ್ತೀನಿ. ನೀವು ಇದನ್ನು ಯೂಟಿಲೈಸ್ ಮಾಡ್ಕೋಬಹುದು. ಅಂದರೆ ಮಕ್ಕಳ, ನಾ ಏನು ಹೇಳಿದೆ, ರೇಖಾಚಿತ್ರಗಳಿಂದ 9 ಅಂಕಗಳಂತೂ ಖಂಡಿತವಾಗಿ ಬರುತ್ತೆ, ನಿಮಗೆ ಬರಬಹುದು. 9ಕ್ಕಿಂತ ಕಡಿಮೆನೂ ಆಗ್ಬೋದು, ಬಟ್ 5-6 ಅಂಕ ಅಂತೂ ಖಂಡಿತವಾಗಿ ಬರುತ್ತೆ. ಓಕೆನಾ ಮಕ್ಕಳ? ಅದು ಬಿಟ್ಟರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಏನು ಅಧ್ಯಾಯ ಏನಿದೆ, ಇದರಲ್ಲಿ ಲವಣಗಳೇನಿದ್ದಾವೆ, ಇದರ ಹೆಸರು, ಸೂತ್ರ, ಉಪಯೋಗಗಳನ್ನ ಖಂಡಿತವಾಗಿ ತಿಳ್ಕೋಬೇಕು. ಇದರಿಂದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ತುಂಬ ಹೆಚ್ಚಿದೆ. ಓಕೆನಾ? ಅದು ಬಿಟ್ಟರೆ pH ಮಾಪಕ, pH ಮಾನ ಏನಿದೆ, ಇದಕ್ಕೆ ಸಂಬಂಧಿತವಾದ ಪ್ರಶ್ನೆಗಳು. pH ಹೆಚ್ಚಾದರೆ ಆಮ್ಲೀಯತೆಗೆ ಏನಾಗುತ್ತೆ, pH ಕಡಿಮೆ ಆದರೆ ಆಮ್ಲೀಯತೆಗೆ ಏನಾಗುತ್ತೆ, pH ಹೆಚ್ಚು ಅಥವಾ ಕಡಿಮೆ ಆದರೆ ಹೈಡ್ರೋನಿಯಂ ಅಯಾನು, ಹೈಡ್ರಾಕ್ಸೈಡ್ ಅಯಾನು, ಇದರಲ್ಲಿ ಬದಲಾವಣೆ ಹೇಗಾಗುತ್ತೆ, ಈ ಪ್ರಶ್ನೆನ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅಂದರೆ ಈ ಪರಿಕಲ್ಪನೆಯನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೋದು. ಇದರಿಂದ ಪ್ರಶ್ನೆ ಬರುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇದು ಬಿಟ್ಟರೆ ಉಭಯವರ್ತಿ ಆಕ್ಸೈಡ್ ಏನಿದೆ, ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್, ಇದರ ವಿವರಣೆ ಮತ್ತು ಉದಾಹರಣೆನ ನೀವು ತಿಳ್ಕೋಬೇಕು. ಕಾಸುವಿಕೆ, ಹುರಿಯುವಿಕೆನ ಖಂಡಿತವಾಗಿ ತಿಳ್ಕೊಳ್ಳಿ. ಇವೆರಡರ ನಡುವೆ ವ್ಯತ್ಯಾಸಗಳೇನು, ಯಾವ ರೀತಿಯ ಅದುರುಗಳ ಮೇಲೆ ಇದಾಗತ್ತೆ ಅಂತ ತಿಳ್ಕೊಳ್ಳಿ. ಅದು ಬಿಟ್ಟರೆ ಸಂಕ್ಷಾರಣೆ ಮತ್ತು ಅದರ ತಡೆಗಟ್ಟುವಿಕೆ. ಸಂಕ್ಷಾರಣೆಯಲ್ಲಿ 3 ಲೋಹಗಳಿದೆ ಅಲ್ವಾ, ತಾಮ್ರಲೋಹ, ಬೆಳ್ಳಿ ಲೋಹ ಮತ್ತು ಕಬ್ಬಿಣ ಲೋಹ. ಇದರಲ್ಲಿ ಸಂಕ್ಷಾರಣೆ ಹೇಗಾಗತ್ತೆ, ಯಾವ ಸಂಯುಕ್ತದಿಂದ ಆಗತ್ತೆ, ಇದನ್ನು ತಿಳ್ಕೋಬೇಕು. ರಸ್ಟಿಂಗ್ ಏನಿದೆ, ಕೊರೋಷನ್ ಏನಿದೆ, ಅದರಲ್ಲಿ 3 ಮೆಟಲ್ಸ್ ಇದೆ ಅಲ್ವಾ, ಐರನ್, ಕಾಪರ್ ಮತ್ತು ಇದು ಸಿಲ್ವರ್. ಸೊ ಇದರಲ್ಲಿ ಯಾವ ರೀತಿ ಕೊರೋಷನ್ ಆಗುತ್ತೆ, ಕಲರ್ ಚೇಂಜ್ ಏನಾಗುತ್ತೆ, ಯಾವ ಸಬ್ಸ್ಟೆನ್ಸ್, ಯಾವ ಕಂಪೌಂಡಿಂದ ಕೊರೋಷನ್ ಆಗುತ್ತೆ ಅಂತ ತಿಳ್ಕೊಬೇಕು. ಓಕೆನಾ? ಅದು ಬಿಟ್ಟರೆ ಏಕತಳೀಕರಣ, ದ್ವಿತಳೀಕರಣದ ಬಗ್ಗೆ ಒಂದು ಪ್ರಶ್ನೆ ಅಂತೂ ಖಂಡಿತವಾಗಿ ಕೊಡ್ತಾರೆ ನಿಮಗೆ. ಸೊ ಏಕತಳೀಕರಣ ಹಾಗೂ ದ್ವಿತಳೀಕರಣದ ಸಂಕರಣಗಳೇನಿದ್ದಾವೆ ಇದನ್ನು ನೀವು ಅಭ್ಯಾಸ ಮಾಡಬೇಕು. ಸೊ ನಾನು ಇದರ ಟಿಪ್ಪಣಿಗಳು ಹಾಗೂ ಹಿಂದಿನ ವರ್ಷದ ಪರಿಹರಿಸಿದ ಪ್ರಶ್ನೆಗಳು, ಯಾವ ಅಧ್ಯಾಯದ್ದು, ಅನುವಂಶೀಯತೆ ಅಧ್ಯಾಯದ್ದು, ಇದರ ಲಿಂಕ್ಸ್ನ ನಾನು ಕಾಮೆಂಟ್ ಸೆಕ್ಷನ್
ಸೆಕ್ಷನಲ್ಲಿ ಕೊಡ್ತೀನಿ, ಇದನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಈ ನೋಟ್ಸ್ ಏನಿದಾವೆ ನಿಮಗೆ ಪರೀಕ್ಷೆ ಆ್ಯಪಲ್ಲಿ ಸಿಗುತ್ತೆ. ಸೊ ಲಿಂಕ್ ನಿಮ್ಮನ್ನ ಪರೀಕ್ಷೆ ಆ್ಯಪ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ನೀವು ಫ್ರೀ ಆಫ್ ಕಾಸ್ಟ್ ₹1 ಕೂಡ ನೀವು ಖರ್ಚು ಮಾಡಿದಿರೋ ಹಂಗೆ ಈ ನೋಟ್ಸ್ನ ಯುಟಿಲೈಸ್ ಮಾಡ್ಬೋದು. ಓಕೆನಾ ಮಕ್ಕಳ? ಅದು ಬಿಟ್ಟರೆ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ 8 ಮಾರ್ಕ್ಸ್ ಬರುತ್ತೆ ನಿಮಗೆ. ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಮೋಸ್ಟ್ ಪ್ರಾಬಬ್ಲಿ ಇದೇ ಕಾನ್ಸೆಪ್ಟ್ಸಿಂದ ಬರೋದು. ಓಕೆನಾ? ಸೊ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳೇನಿದ್ದಾವೆ ಇದರಿಂದ 8 ಅಂಕಗಳು ಬರುತ್ತೆ. ನಾನಂತೂ ತುಂಬ ಅಟ್ಲೀಸ್ಟ್ ಒಂದು 95% ಕಾನ್ಫಿಡೆನ್ಸಿಂದ ಹೇಳ್ಬೋದು ದಟ್ ಈ ಕಾನ್ಸೆಪ್ಟ್ಸಿಂದಾನೇ ಕ್ವೆಶನ್ ಬರಬಹುದು ಅಂತ. ಅಪ್ಲಿಕೇಶನ್ ಕ್ವೆಶನ್ ಬಂದರೆ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಡೆಫಿನೆಟ್ಲಿ ಡೈರೆಕ್ಟ್ ಕ್ವೆಶನ್ಸ್ ಬಂದರೆ ಏನು ಸ್ಟ್ರಕ್ಚರ್ ಕ್ವೆಶನ್ಸ್ ಏನು ಸ್ಟ್ರಕ್ಚರ್ ಅಥವಾ ನಾಮನ್ಕ್ಲೇಚರ್ ಕ್ವೆಶನ್ಸ್ ಎಲ್ಲ ಬಂದರೆ ಇಲ್ಲಿಂದಾನೇ ಬರೋದು. ಓಕೆನಾ ಮಕ್ಕಳ? ಇಲ್ಲಿ ಕೊಡ್ತಿರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ನ ನೀವು ಚೆನ್ನಾಗಿ ತಿಳ್ಕೊಬೇಕು. ಫಂಕ್ಷನಲ್ ಗ್ರೂಪ್ಸಲ್ಲಿ ಆಲ್ಡಿಹೈಡ್ ಹೇಗಿರುತ್ತೆ, ಆಲ್ಕೋಹಾಲ್ ಹೇಗಿರುತ್ತೆ, ಕೀಟೋನ್ ಗ್ರೂಪ್ ಹೇಗಿರುತ್ತೆ, ಇದನ್ನೆಲ್ಲ ತಿಳ್ಕೊಬೇಕು. ಸ್ಟ್ರಕ್ಚರಲ್ ಐಸೋಮರ್ಸ್, butane in a structural isomers, pentane in a structural isomers, and just definition of structural isomers na tilkoli. Saturated, unsaturated compounds differences ಏನು, ಯಾವ್ದ್ರಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ, ಯಾವ್ದ್ರಲ್ಲಿ ಡಬಲ್ ಟ್ರಿಪಲ್ ಬಾಂಡ್ ಇರುತ್ತೆ, ಇದನ್ನ ತಿಳ್ಕೊಬೇಕು. ವಿತ್ ಎಕ್ಸಾಂಪಲ್ಸ್ ತಿಳ್ಕೊಬೇಕು. ಕಾರ್ಬನ್ C4- C4+ ಅಯಾನ್ಸ್ನ ಏನಕ್ಕೆ ಫಾರ್ಮ್ ಮಾಡಲ್ಲ ಇದನ್ನ ತಿಳ್ಕೊಳ್ಳಿ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ನ ಪ್ರಾಕ್ಟೀಸ್ ಮಾಡಿ. ಮತ್ತೆ ಕಾರ್ಬನ್ ಅಂಡ್ ಇಟ್ಸ್ ಒಂದು ಕೆಲಸ ಮಾಡ್ತೀನಿ, ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ದು ಕೂಡ ನಿಮಗೆ ಲಿಂಕ್ಸ್ನ ಕೊಡ್ತೀನಿ. ಓಕೆನಾ? ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ನು ನೋಟ್ಸ್ ಆ್ಯಂಡ್ PYQs ಲಿಂಕ್ಸ್ ಕೊಡ್ತೀನಿ. ಅದರಲ್ಲಿ ಇರುವಂಥ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ನ ದಯವಿಟ್ಟು ಹೋಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ ಮಕ್ಕಳ? ಎಥನಾಲ್ ಮತ್ತು ಎಥನಾಲಿಂದ ಆಕ್ಸಿಡೇಷನ್ ಆಗುತ್ತೆ, ಎಥನೋಯಿಕ್ ಆಸಿಡ್ ಬರುತ್ತೆ. ಈ ರಿಯಾಕ್ಷನ್ನ ತಿಳ್ಕೊಬೇಕು. ಜನರಲ್ ಫಾರ್ಮುಲಾ ಹೋಮೋಲೋಗಸ್ ಸೀರೀಸ್. ಫಸ್ಟ್ ಕಂಪೌಂಡಿನ ಏನು ಫಾರ್ಮುಲಾ ಇದ್ದಿದ್ರೆ ಥರ್ಡ್ ಕಂಪೌಂಡಿನ ಫಾರ್ಮುಲಾ ಏನು, ಸ್ಟ್ರಕ್ಚರ್ ಬರೀರಿ, ಈ ಥರ ಕ್ವೆಶನ್ಸ್ ಬರ್ಬೋದು. ಸೊ ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ನ ಖಂಡಿತವಾಗಿಯೂ ತಿಳ್ಕೊಳ್ಳಿ. ಬೆನ್ಝೀನಿನ ಸ್ಟ್ರಕ್ಚರ್ ಮತ್ತು ಫಾರ್ಮುಲಾನ ತಿಳ್ಕೊಳ್ಳಿ. ಓಕೆನಾ ಮಕ್ಕಳ? ಕನ್ನಡದಲ್ಲಿ ಹೇಳಬೇಕು ಅಂದರೆ ಕ್ರಿಯಾ ಗುಂಪುಗಳನ್ನ ತಿಳ್ಕೊಬೇಕು. ರಚನಾತ್ಮಕ ಸಮಾಂಗಿಗಳು, ಬ್ಯೂಟೇನ್, ಪೆಂಟೇನಿನ ರಚನಾ ಸಮಾಂಗಿಗಳನ್ನ ಬರೆಯೋದು ನಿಮಗೆ ಗೊತ್ತಿರಬೇಕು. ಹಾಗೂ ಇದರ ವ್ಯಾಖ್ಯಾನ, ವಿವರಣೆ ಕೂಡ ನಿಮಗೆ ಗೊತ್ತಿರಬೇಕು. ಪರ್ಯಾಪ್ತ ಅಪರ್ಯಾಪ್ತ ಸಂಯುಕ್ತಗಳ ನಡುವೆ ವ್ಯತ್ಯಾಸಗಳು, ಯಾವುದರಲ್ಲಿ ಏಕಬಂಧ ಇರುತ್ತೆ, ಯಾವುದರಲ್ಲಿ ಅಥವಾ ತ್ರಿಬಂಧ ಇರುತ್ತೆ, ಉದಾಹರಣೆಗಳನ್ನೆಲ್ಲ ತಿಳ್ಕೊಬೇಕು. ಕಾರ್ಬನ್ ಏನಿದೆ ಇದು ಅಯಾನ್ಗಳನ್ನ ಏನಕ್ಕೆ ಉಂಟು ಮಾಡಲ್ಲ, ಸಹವೇಲೆನ್ಸಿಯ ಬಂಧನ ಏನಕ್ಕೆ ಉಂಟು ಮಾಡುತ್ತೆ, ಇದರ ಬಗ್ಗೆ ವಿವರಣೆ ಅಂದರೆ ಕಾರಣ ನಿಮಗೆ ಗೊತ್ತಿರಬೇಕು. ಎಲೆಕ್ಟ್ರಾನ್ ಚುಕ್ಕೆ ರಚನೆ ನಾ ಹೇಳ್ದಂಗೆ ಟಿಪ್ಪಣಿಗಳು ಹಾಗೂ ಹಿಂದಿನ ವರ್ಷದ ಪರಿಹರಿಸಿದ ಪ್ರಶ್ನೆಗಳೇನಿದೆ ಇದರ ಲಿಂಕ್ನ ನಿಮಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದ ಲಿಂಕ್ನ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಇದನ್ನು ನೀವು ನೋಡ್ಬೋದು. ಎಥನಾಲಿಂದ ಎಥನೋಯಿಕ್ ಆಸಿಡ್ ಉತ್ಕರ್ಷಣೆಯಿಂದ ಬರುತ್ತೆ. ಈ ಕ್ರಿಯೆನ ತಿಳ್ಕೊಳ್ಳಿ. ಇನ್ನೊಂದು ಏನು ಅನುರೂಪ ಶ್ರೇಣಿ ಏನಿದೆ ಮಕ್ಕಳ, ಅನುರೂಪ ಶ್ರೇಣಿಯ ಬಗ್ಗೆ ಇರುವಂತಹ ಪ್ರಶ್ನೆಗಳನ್ನ ನೀವು ಬಗೆಹರಿಸಲಿಕ್ಕೆ ಆಗಬೇಕು. ಮೊದಲನೇ ಸದಸ್ಯ ಸಂಯುಕ್ತದ ಸೂತ್ರನ ಕೊಟ್ಟರೆ 4ನೇದನ್ನ ಹೇಗೆ ಕಂಡುಹಿಡಬಹುದು, ಈ ರೀತಿ ಪ್ರಶ್ನೆಗಳನ್ನ ನೀವು ತಿಳ್ಕೋಬೇಕು. ಸಾಬೂನಿನ ಶುದ್ಧೀಕರಣ ಕ್ರಿಯೆ, ಮಿಸಲ್ ರಚನೆ, ಜಲಾಕರ್ಷಕ ತಲೆ, ಜಲ ವಿಕರ್ಷಕ ಬಾಲ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರಬೇಕು. ಹಾಗೂ ಬೆನ್ಝೀನ್ನ ರಚನೆ ಹಾಗೂ ಸೂತ್ರದ ಬಗ್ಗೆ ಮಾಹಿತಿ ಇರಬೇಕು. ಸೊ 3 ಲಿಂಕ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಇನ್ನೊಂದು ಲಿಂಕ್ ಇದೆ, ಏನಿದು ಲಾಸ್ಟ್ ಎಕ್ಸಾಮ್ನಲ್ಲಿ ಪ್ರಿಪ್ರೇಟರಿ 1 and 2 ಅಲ್ಲಿ ನಿಮಗೆ 65-70 ಮೇಲೆ ಬರ್ತಿದೆ ಅಂದರೆ ಅಪ್ಲಿಕೇಶನ್ ನಿಮಗೆ 80 ತಗೊಳ್ಳುವಂಥ ಸಾಧ್ಯತೆ ಇದೆ. ನಾನು ಹೇಳಿರೋ ಹಂಗೆ 80 ತಗೋಬೇಕು ಅಂದರೆ ನೀವೇನು ಮಾಡಬೇಕು, ಅಪ್ಲಿಕೇಶನ್ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕು. ಅಂದರೆ ಸರಣಿ 1, 2 ಪರೀಕ್ಷೆಯಲ್ಲಿ ನಿಮಗೆ 65-70 ಮೇಲೆ ಅಂಕಗಳು ಬರ್ತಿದೆ ಅಂದರೆ 80 ತಗೊಳ್ಳುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇದೆ. ಸೊ ಈ ಅಂಕಗಳನ್ನ ತಗೊಳ್ಳಿಕ್ಕೆ ನೀವೇನು ಮಾಡಬೇಕು, ಆನ್ವಯಿಕ ಪ್ರಶ್ನೆಗಳನ್ನ ನೀವು ಬಗೆಹರಿಸಬೇಕು. ಹೇಗೆ ಬಗೆಹರಿಸ್ತೀರಾ, ಇದಕ್ಕಾಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಪ್ರಿಪ್ರೇಟರಿ 1 and 2 ಅಲ್ಲಿ ಇದ್ದಿದ್ದಂತಹ ಅಪ್ಲಿಕೇಶನ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ಲೈವ್ನ ಕೂಡ ನಾನು ಮಾಡಿದ್ದೆ. ನೀವು ಅಕಸ್ಮಾತ್ ಲೈವ್ನ ಮಿಸ್ ಮಾಡ್ಕೊಂಡಿದ್ರೆ ಏನು ಮಾಡಿದೆ, ಅದರಲ್ಲಿ NCERT ಎಕ್ಸೆಂಪ್ಲಾರ್ ಏನಿದೆ, ಬೆಸ್ಟ್ ಸೋರ್ಸ್ ಫಾರ್ ಅಪ್ಲಿಕೇಶನ್ ಕ್ವೆಶನ್ಸ್, ಇದನ್ನ ಸಾಲ್ವ್ ಮಾಡಿದೆ. ಐ ಥಿಂಕ್ ಅಟ್ಲೀಸ್ಟ್ ಪರ್ ಚಾಪ್ಟರ್ ಒಂದು 3 ಕ್ವೆಶನ್ಸ್ ಇದೆ ಅಂದರು, 9 into 3 ಅಟ್ಲೀಸ್ಟ್ 127 ಕ್ವೆಶನ್ಸ್ ಈ ವಿಡಿಯೋದಲ್ಲಿ ಸಾಲ್ವ್ ಆಗಿದೆ. ಓನ್ಲಿ ಅಪ್ಲಿಕೇಶನ್ ಕ್ವೆಶನ್ಸ್. ಓಕೆನಾ? ಸೊ ಅನ್ವಯಿಕ ಪ್ರಶ್ನೆಗಳು ಸರಣಿ 1, 2 ಪರೀಕ್ಷೆಯಲ್ಲಿ ನಡೆದಿದ್ದಂತಹ ಪ್ರಶ್ನೆಗಳ ವಿಡಿಯೋ ಇದೆ. ಹಾಗೂ NCERT ಎಕ್ಸೆಂಪ್ಲಾರ್ ಏನಿದೆ, ಕನ್ನಡ ಮಾಧ್ಯಮದ ಮಕ್ಕಳಿಗೆ NCERT ಎಕ್ಸೆಂಪ್ಲಾರ್ನ ನಾನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅಟ್ಲೀಸ್ಟ್ ಕನಿಷ್ಠ ಒಂದು 27 ಪ್ರಶ್ನೆಗಳು, ಅನ್ವಯಿಕ ಪ್ರಶ್ನೆಗಳನ್ನ ಇದರಲ್ಲಿ ಬಗೆಹರಿಸಿದ್ದೀನಿ. ಸೊ ಇದರ ಲಿಂಕ್ಸ್ ನಿಮಗೆ ಸಿಗುತ್ತೆ. ಇನ್ನೊಂದೇನು,
ನಿಮಗೆ ಅಕಸ್ಮಾತ್ ತುಂಬ ಟೈಮ್ ಇಲ್ಲ ಮ್ಯಾಮ್ ನನ್ನ ಹತ್ರ, ನಾನು ಲೈವಲ್ಲಿ ಪ್ರತಿಯೊಂದು ಕ್ವೆಶನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೊ ಎಕ್ಸ್ಪ್ಲನೇಷನ್ಗೆ ಟೈಮ್ ಇಲ್ಲ, 2 hours ವಿಡಿಯೋ ಇದೆ, ಹಾಫ್ ಆನ್ ಅವರ್ 2 hours ಲೈವ್ ಇದೆ, ಹಾಫ್ ಆನ್ ಅವರ್ ವಿಡಿಯೋ ಇದೆ, ತುಂಬ ಆಗುತ್ತೆ ನನಗೆ, ಐ ಡೋಂಟ್ ಹ್ಯಾವ್ ಟೈಮ್ ಅಂದರೆ ಲೈವ್ ಏನಿತ್ತು ಈ NCERT ಎಕ್ಸಾಂಪ್ಲರ್ ಈ ಲೈವ್ ಇತ್ತಲ್ವಾ, ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ನಿಮಗೆ ಲಿಂಕ್ನ ಕೊಡ್ತೀನಿ, ಯು ಡೋಂಟ್ ಹ್ಯಾವ್ ಟು ವರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಿದೆ ಈ ಲೈವಿನ ಕ್ವೆಶ್ಚನ್ಸ್ ಏನಿದೆ ಇದರ PDF ನಿಮಗೆ ಸಿಗುತ್ತೆ. ಓಕೆ, ಈ ಲೈವಿನ ಕ್ವೆಶ್ಚನ್ಸ್ನ PDF ನಿಮಗೆ ಸಿಗುತ್ತೆ. ಇದನ್ನು ಹೋಗಿ ನೀವು ಆರಾಮಾಗಿ ಯುಟಿಲೈಸ್ ಮಾಡಿಕೊಂಡು ಯಾವ ರೀತಿ ಅಪ್ಲಿಕೇಶನ್ ಕ್ವೆಶನ್ಸ್ ಬರ್ಬೋದು ಅಂತ ನೀವು ಗೆಸ್ ಮಾಡ್ಬೋದು. ಓಕೆನಾ. ಸೊ ನನಗೆ ಇಲ್ಲಿ ಕಾಮೆಂಟ್ ಸೆಕ್ಷನ್ಗೆ ಬಂದು ಮ್ಯಾಮ್ ಇಷ್ಟು ಓದಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಇಷ್ಟು ಓದಿದ್ರೆ ಸಾಕಾ ಮ್ಯಾಮ್, ಇವನ್ನೆಲ್ಲ ಕೇಳೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಪೇಪರ್ ನಾನು ಸೆಟ್ ಮಾಡ್ತಿಲ್ಲ. ನೀವು ಇಷ್ಟು ಓದಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬರಬಹುದು ಅನ್ನೋ ಒಂದು ಅನಿಸಿಕೆನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಅಷ್ಟೇ. ಆದರೆ ಪೇಪರ್ ನಾನು ಸೆಟ್ ಮಾಡ್ತಿಲ್ಲ, ಪೇಪರಲ್ಲಿ ಪ್ರಶ್ನೆಗಳನ್ನ ನಾನು ಬರೀತಿಲ್ಲ, ಸೊ ನನಗೆ ಗೊತ್ತಿಲ್ಲ ಎಷ್ಟು ಮಾರ್ಕ್ಸ್ ಬರುತ್ತೆ. ಇದನ್ನು ಓದಿದ್ರೆ ಪಾಸ್ ಆಗ್ಬೋದಾ? ಖಂಡಿತ ಪಾಸ್ ಆಗ್ಬೋದು. ಒಳ್ಳೆ ಮಾರ್ಕ್ಸ್ ಬರುತ್ತಾ? ಗಮನ ಕೊಟ್ಟು ಪರಿಕಲ್ಪನೆಗಳನ್ನ ತಿಳ್ಕೊಂಡ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆ, ಯು ಕ್ಯಾನ್ ಡೆಫಿನೆಟ್ಲಿ ಪಾಸ್ ಇಫ್ ಯು ಸ್ಟಡಿ ದಿಸ್ ಮಚ್ ಆ್ಯಂಡ್ ಇಫ್ ಯು ಲರ್ನ್ ಆಲ್ ದ ಕಾನ್ಸೆಪ್ಟ್ಸ್ ಪ್ರಾಪರ್ಲಿ, ಇಫ್ ಯು ಥರೋ ವಿತ್ ಅಪ್ಲಿಕೇಶನ್ ಕ್ವೆಶನ್ಸ್, ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ಸೊ ಅನ್ನೆಸೆಸರಿ ಕ್ವೆಶನ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಬೇಡಿ. ಓಕೆ, ನೆಕ್ಸ್ಟ್ ಎಸ್, ಸೊ ಒಂದಷ್ಟು ಥಿಂಗ್ಸ್ನ ನಾನು ಹೇಳಬೇಕಿತ್ತು. ಏನಿದು, ಬಿಫೋರ್ ದ ಎಕ್ಸಾಮ್ ನೀವು ಒಂದಷ್ಟು ಪ್ರಾಕ್ಟೀಸಸ್ನ ಮಾಡಬೇಕು. ಏನದು ಮಕ್ಕಳ, ರಿವಿಷನ್ ಮಾಡಬೇಕಾದ್ರೆ ನೋಟ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಪರೀಕ್ಷೆ ಆ್ಯಪಲ್ಲಿ ನಿಮ್ಗೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ನೋಟ್ಸ್ ಸಿಗುತ್ತೆ. ಸೊ ಯುಟಿಲೈಸ್ ದ ನೋಟ್ಸ್, ಬಿಕಾಸ್ ಒನ್ ಶಾರ್ಟ್ ವಿಡಿಯೋ, ಸಮರಿ ವಿಡಿಯೋ ಎಲ್ಲ ನೋಡೋಕೆ ಹೋಗ್ತೀರಾ ಅಂದರೆ ಜಸ್ಟ್ 1 day ಇರೋದು ನಿಮ್ಮ ಹತ್ರ, ಸೊ ತುಂಬ ಟೈಮ್ ಹಿಡಿಯುತ್ತೆ. ಸೊ ಯುಟಿಲೈಸ್ ನೋಟ್ಸ್, ಟಿಪ್ಪಣಿಗಳನ್ನ ಬಳಸ್ಕೊಳ್ಳಿ ಪರಿಷ್ಕರಣೆ ಮಾಡಲಿಕ್ಕೆ. ಓಕೆನಾ. ಪ್ರಾಕ್ಟಿಸ್ ಡಯಾಗ್ರಾಮ್ಸ್ ಆ್ಯಂಡ್ ಲರ್ನ್ ಟು ಲೇಬಲ್. ಓಕೆ, ಸೊ ಡಯಾಗ್ರಾಮ್ಸ್ ಏನಿದೆ ನಾನು ಹೇಳ್ದಂಗೆ ತುಂಬಾ ಮಾರ್ಕ್ಸ್ ಬರುತ್ತೆ. ಸೊ ದಯವಿಟ್ಟು ರೇಖಾಚಿತ್ರಗಳ ಮೇಲೆ ಸಮಯನ ಕಳೀರಿ ಹಾಗೂ ಅಭ್ಯಾಸ ಮಾಡಿ. ರೇಖಾಚಿತ್ರಗಳನ್ನ ಬಿಡಿಸ್ಲಿಕ್ಕೆ ದಯವಿಟ್ಟು ಅಭ್ಯಾಸ ಮಾಡಿ. ಸ್ಟಿಕ್ಕಿ ನೋಟ್ಸ್ ಆ್ಯಂಡ್ ಪೀಸ್ ಆಫ್ ಪೇಪರ್, ಫಾರ್ಮುಲಾ ಆ್ಯಂಡ್ ಇಕ್ವೇಷನ್ಸ್. ಸೊ ಒಂದಷ್ಟು ಇಕ್ವೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಫಿಸಿಕ್ಸಲ್ಲಿ ಇರ್ಬೋದು, ಒಂದಷ್ಟು ಫಾರ್ಮುಲಾಸ್ ಇಂಪಾರ್ಟೆಂಟ್ ಇರುತ್ತೆ. ಕೆಮಿಸ್ಟ್ರಿಯಲ್ಲಿ ಮೇ ಬಿ ಕ್ಯಾಲ್ಸಿನೇಷನ್, ರೋಸ್ಟಿಂಗ್, ಡಿಫ್ರೆನ್ಸಸ್ಸು, ಈ ರೀತಿ ಕ್ವೆಶನ್ಸು ಖಂಡಿತವಾಗಿ ಬರುತ್ತೆ. ಸೊ ಈ ಫಾರ್ಮುಲಾಸ್ನೆಲ್ಲ ಸ್ಟಿಕ್ಕಿ ನೋಟ್ ಮೇಲೆ ಬರ್ಕೊಂಡು ನೀವು ನಿಮ್ಮ ಮಿರರ್ ಮೇಲೆ ಅಂಟಿಸ್ಕೊಂಬೇಡಿ. ಡೂ ಇಟ್ ರೈಟ್ ಅವೇ, ಯಾಕಂದರೆ ನಿಮಗೆ ಜಸ್ಟ್ ಪ್ರಿಪ್ರೇಟರಿ 3 ಅಷ್ಟೇ ಅಲ್ಲ, ಬೋರ್ಡ್ ಎಕ್ಸಾಮಿಗೂ ಇದು ಹೆಲ್ಪ್ ಆಗುತ್ತೆ. ಓಕೆನಾ ಮಕ್ಕಳ. ಒಂದಷ್ಟು ಸೂತ್ರಗಳಿರ್ತವೆ, ಒಂದಷ್ಟು ಸಮೀಕರಣಗಳಿರ್ತವೆ, ಅದು ತುಂಬಾನೇ ಪ್ರಮುಖವಾಗಿರ್ತವೆ. ಓಕೆನಾ. ಸೊ ಇವನ್ನೆಲ್ಲ ನೀವು ಒಂದು ನೋಟಿನ ಮೇಲೆ ಬರ್ಕೊಂಡು ನಿಮ್ಮ ಮಿರರ್ ಮೇಲೆ ಅಂಟಿಸ್ಕೊಳ್ಳಿ. ನಿಮ್ಮ ಗಾಜ್ ಏನಿದೆ ಅದ್ರ ಮೇಲೆ ಅಂಟಿಸ್ಕೋಬಹುದು, ಅಥವಾ ನೀವು ಮಲಗುವಂತಹ ಜಾಗದಲ್ಲಿ ಅಂಟಿಸ್ಕೋಬಹುದು. ಇದು ಕೇವಲ ಸರಣಿ ಪರೀಕ್ಷೆ ಅಷ್ಟೇ ಅಲ್ಲ, ಮಂಡಳಿ ಪರೀಕ್ಷೆಗೂ ತುಂಬಾನೇ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಡ್ಯೂರಿಂಗ್ ದ ಎಕ್ಸಾಮ್ ಒಂದಷ್ಟು ನೀವು ತಿಳ್ಕೊಂಡಿರ್ಬೇಕು. ವಾಟ್ ಇಸ್ ದಟ್ ಮಕ್ಕಳ? ಕೀವರ್ಡ್ಸ್ನ ಹೈಲೈಟ್ ಮಾಡಿ. ಸುಮ್ಮನೆ ಆನ್ಸರ್ ಬರಿತಾ ಹೋಗೋದಲ್ಲ, ಕೀವರ್ಡ್ಸ್ನ ಹೈಲೈಟ್ ಮಾಡಬೇಕು. ಆಗ ಎಕ್ಸಾಮಿನರ್ಗೆ ಗೊತ್ತಾಗುತ್ತೆ, ಓಕೆ ಸ್ಟೂಡೆಂಟ್ಗೆ ಗೊತ್ತಿದೆ ಆನ್ಸರು, ದಟ್ ಇಸ್ ವೈ ದೇ ಆರ್ ಅಂಡರ್ಲೈನಿಂಗ್ ಕೀವರ್ಡ್ಸ್ ಅಂತ. ಅಂದರೆ ಒಂದಷ್ಟು ಪ್ರಮುಖವಾದ ಪದಗಳಿರುತ್ತೆ ಅಲ್ವಾ ನಿಮ್ಮ ಉತ್ತರದಲ್ಲಿ, ಅದರ ಕೆಳಗೆ ನೀವು ರೇಖೆನ ಬರೀರಿ. ಓಕೆ, ಆಗ ನಿಮ್ಮ ಪ್ರಶ್ನೆ ಪತ್ರಿಕೆನ ಯಾರು ಮಾಪನ ಮಾಡ್ತಿರ್ತಾರೆ, ಮೌಲ್ಯ ಮಾಪನ ಮಾಡ್ತಿರ್ತಾರಲ್ವ, ಅವ್ರಿಗೆ ಗೊತ್ತಾಗುತ್ತೆ ಈ ಮಗುಗೆ ಉತ್ತರ ಚೆನ್ನಾಗಿ ಬರುತ್ತೆ ಅಂತ. ಆಗ ಅಂಕಗಳು ಕೊಡುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ರೈಟ್ ಇನ್ ಪಾಯಿಂಟ್ಸ್ ಆಫ್ ಪ್ಯಾರಾಗ್ರಾಫ್ಸ್ ಬಟ್ ಕೀಪ್ ಯುವರ್ ಆನ್ಸರ್ಸ್ ಕ್ಲೀನ್ ಆ್ಯಂಡ್ ಆರ್ಗನೈಸ್. ಬಟ್ ನಾನು ಪರ್ಸ್ನಲಿ ಹೇಳಬೇಕಂದ್ರೆ ಪಾಯಿಂಟ್ಸಲ್ಲಿ ಬರೀರಿ ಆದಷ್ಟು. ಓಕೆನಾ. ಸೊ ಎಷ್ಟಾಗುತ್ತೋ ಅಷ್ಟು ಪಾಯಿಂಟ್ಸಲ್ಲಿ ಬರೀರಿ. ಆ್ಯಂಡ್ ಫ್ಲೋ ಚಾರ್ಟ್ಸ್ ಹೆಲ್ಪ್ ಮಾಡಿದ್ರೆ, ಚಿಕ್ಕ ಚಿಕ್ಕ ಡಯಾಗ್ರಾಮ್ಸ್ ಹೆಲ್ಪ್ ಮಾಡಿದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ. ರಿಫ್ಲೆಕ್ಸ್ ಆಕ್ಷನ್ ಬಗ್ಗೆ ಬರಿಬೇಕಾದ್ರೆ ಫ್ಲೋ ಚಾರ್ಟ್ ಬರಿಬಹುದು, ಡಬಲ್ ಸರ್ಕ್ಯುಲೇಷನ್ ಬಗ್ಗೆ ಬರಿಬೇಕಾದ್ರೆ ಫ್ಲೋ ಚಾರ್ಟ್ ಬರಿಬಹುದು. ಸೊ ಮೇಕ್ ಟೈಮ್ ಫಾರ್ ದೀಸ್ ಲಿಟಲ್ ಥಿಂಗ್ಸ್, ಬಿಕಾಸ್ ಆಗ ನಿಮಗೆ ಔಟ್ ಆಫ್ ಔಟ್ ಬರುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಓಕೆನಾ ಮಕ್ಕಳ. ಅಂದರೆ ಒಂದಷ್ಟು ಪ್ರಶ್ನೆಗಳಿಗೆ ನೀವು ಹರಿವು ನಕ್ಷೆನ ತುಂಬ ಚೆನ್ನಾಗಿ ಅಳವಡಿಸ್ಬೋದು. ಓಕೆನಾ. ಅದು ಪರಾವರ್ತಿತ ಚಾಪ ಆಗಿರಲಿ ಅಥವಾ ಇಮ್ಮಡಿ ಪರಿಚಲನೆ ಆಗಿರಲಿ, ಇದರೆಲ್ಲ ಚಿಕ್ಕ ಚಿಕ್ಕ ಹರಿವು ನಕ್ಷೆ ಏನಿದೆ ಇದನ್ನು ನೀವು ನಿಮ್ಮ ಉತ್ತರದಲ್ಲಿ ಸೇರಿಸಿದ್ರೆ ಔಟ್ ಆಫ್ ಔಟ್ ಬರುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಆದಷ್ಟು ಪಾಯಿಂಟ್ಗಳ ರೀತಿಯಲ್ಲಿ ಬರೀರಿ. ಓಕೆನಾ. ಉತ್ತರನ ಪ್ಯಾರಾಗ್ರಾಫ್ನಲ್ಲೂ ಬರಿಬೋದು, ಯಾವುದೇ ಪ್ರಾಬ್ಲಮ್ ಇರಲ್ಲ. ಬಟ್ ಪ್ಯಾರಾಗ್ರಾಫ್ ಓದೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎಕ್ಸಾಮಿನರ್ಸ್ಗೆ. ಸೊ ನೀವು ಕ್ಲೀನಾಗಿ ಪಾಯಿಂಟ್ಸಲ್ಲಿ ಬರೆದ್ಬಿಟ್ರೆ ತುಂಬ ಈಸಿಯಾಗಿ ಎಕ್ಸಾಮಿನರ್ ಕರೆಕ್ಟ್ ಮಾಡ್ಬೋದು.
ಗಿವ್ ಹೆಡರ್ಸ್ ಟು ಡಯಾಗ್ರಾಮ್ಸ್ ಆ್ಯಂಡ್ ಲೇಬಲ್ ಕರೆಕ್ಟ್ಲಿ. ಸೊ ಹಾರ್ಟ್ ಡಯಾಗ್ರಾಮ್ ಬರೆಯುವಾಗ ಸ್ಕಿಮ್ಯಾಟಿಕ್ ಸೆಕ್ಷನಲ್ ವ್ಯೂ ಆಫ್ ದ ಹಾರ್ಟ್, ಬ್ರೈನ್ ಡಯಾಗ್ರಾಮ್ ಬರೆಯುವಾಗ ದ ಹ್ಯೂಮನ್ ಬ್ರೈನ್ ಅಂತ ಲೇಬಲ್ ಮಾಡಿ ಆ್ಯಂಡ್ ಇಂಟರ್ನಲಿ ಕೂಡ ಪಾರ್ಟ್ಸ್ನ ಕರೆಕ್ಟಾಗಿ ಲೇಬಲ್ ಮಾಡಿದ್ರೆ ಮಾರ್ಕ್ಸ್ ಬರುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಇನ್ನೊಂದೇನು, ಡಯಾಗ್ರಾಮ್ಸಲ್ಲಿ ನಿಮಗೆ ಪರ್ಟಿಕ್ಯುಲರ್ ಪಾರ್ಟ್ನ ಲೇಬಲ್ ಮಾಡಿ ಅಂದರೆ, ಫಾರ್ ಎಕ್ಸಾಂಪಲ್ ಬ್ರೈನ್ನ ಬರೆದ್ಬಿಟ್ಟು ಸೆರೆಬೆಲಮ್ನ ಲೇಬಲ್ ಮಾಡಿ ಅಂದರೆ ಬರೀ ಸೆರೆಬೆಲಮ್ನ ಲೇಬಲ್ ಮಾಡ್ತೀರಾ. ಯಾವುದೇ ಲೇಬಲಿಂಗ್ ಪರ್ಟಿಕ್ಯುಲರ್ಲಿ ಕೇಳಿಲ್ಲ ಅಂದರೆ ಪ್ರತಿಯೊಂದು ಲೇಬಲಿಂಗ್ನ ಇನ್ಕ್ಲೂಡ್ ಮಾಡಲೇಬೇಕು, ಇಲ್ಲ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆನಾ. ರೇಖಾಚಿತ್ರಗಳಲ್ಲಿ ಯಾವುದೇ ಪ್ರತ್ಯೇಕ ಭಾಗನ ಗುರುತಿಸಿ ಅಂತ ಹೇಳಿದಾಗ, ಮಾನವನ ಮಿದುಳನ್ನ ಬರೆದ್ಬಿಟ್ಟು ಅದರಲ್ಲಿ ಅನುಮಸ್ತಿಷ್ಕನ ಗುರುತಿಸಿ ಅಂತ ಕೇಳಿದಾಗ ಕೇವಲ ಅನುಮಸ್ತಿಷ್ಕನ ಗುರುತಿಸಿದ್ರೆ ನಡೆಯುತ್ತೆ. ಆದರೆ ಯಾವುದೇ ಒಂದು ಭಾಗನ ಪ್ರತ್ಯೇಕವಾಗಿ ಗುರುತಿಸಿ ಅಂತ ಹೇಳಿಲ್ಲ ಅಂದರೆ ಪ್ರತಿ ಒಂದು ಭಾಗನ ನೀವು ಗುರುತಿಸ್ಬೇಕು. ಓಕೆನಾ ಮಕ್ಕಳ, ಇಲ್ಲ ಅಂದರೆ ಅಂಕಗಳನ್ನ ಕಳ್ಕೊತೀರಾ. ಈ ಮಿಸ್ಟೇಕ್ನ ಮಾಡಬೇಡಿ. ನೆಕ್ಸ್ಟ್ ಏನಿದೆ, ರೈಟ್ ದ ಕರೆಕ್ಟ್ ಕ್ವೆಶನ್ ನಂಬರ್, ಸೆಕ್ಷನ್ ನಂಬರ್. ಸೊ ಯಾವ ಸೆಕ್ಷನ್ನ ಸ್ಟಾರ್ಟ್ ಮಾಡ್ತಿದ್ದೀರೋ ಫಿಸಿಕ್ಸ್ನ ಒಂದು ಫ್ರೆಶ್ ಪೇಜಲ್ಲಿ ಸ್ಟಾರ್ಟ್ ಮಾಡಿ. ಫಿಸಿಕ್ಸ್ ಮುಗಿದ್ಮೇಲೆ ಅದೇ ಪೇಜಲ್ಲಿ ಬಯಾಲಜಿನ ಕೆಮಿಸ್ಟ್ರಿನ ಸ್ಟಾರ್ಟ್ ಮಾಡಬೇಡಿ, ನೆಕ್ಸ್ಟ್ ಪೇಜ್ನಲ್ಲಿ ಸ್ಟಾರ್ಟ್ ಮಾಡಿ. ಕರೆಕ್ಟಾದ ಕ್ವೆಶನ್ ನಂಬರ್ಸ್ನ ಬರೀರಿ, ಸರಿಯಾದ ಪ್ರಶ್ನೆ ಸಂಖ್ಯೆಗಳನ್ನ ಬರೀರಿ ಮಕ್ಕಳ, ಸರಿಯಾದ ವಿಭಾಗದ ಸಂಖ್ಯೆಗಳನ್ನ ಬರೀರಿ. ಭೌತ ವಿಜ್ಞಾನ ವಿಭಾಗ ಮುಗಿದ್ಮೇಲೆ ಅದೇ ಹಾಳೆಯಲ್ಲಿ ಶುರು ಮಾಡೋ ಬದಲು ಮುಂದಿನ ಹಾಳೆಯಲ್ಲಿ ರಸಾಯನಶಾಸ್ತ್ರನ ಶುರು ಮಾಡಿ. ಆಗ ನಿಮ್ಮ ಪೇಪರ್ ತುಂಬಾ ಆರ್ಗನೈಸ್ಡ್ ಆಗಿ ಕಾಣಿಸುತ್ತೆ. ಓಕೆ. ಸ್ಕಿಪ್ ಕ್ವೆಶನ್ಸ್ ಇಫ್ ಯು ಕನ್ಫ್ಯೂಸ್ಡ್ ಅಬೌಟ್, ಆನ್ಸರ್ ದೆಮ್ ಆಫ್ಟರ್ ಆಲ್ ದ ನೋನ್ ಕ್ವೆಶನ್ಸ್. ಯಾವುದೇ ಕ್ವೆಶನ್ ಅಲ್ಲಿ ತುಂಬಾ ಹೊತ್ತು ಸ್ಪೆಂಡ್ ಮಾಡ್ತಿದ್ದೀರಾ, ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ಸ್ಕಿಪ್ ಮಾಡಿ, ಸ್ಪೇಸ್ ಬಿಡಿ, ಸ್ಕಿಪ್ ಮಾಡಿ, ಗೋ ಟು ದ ನೆಕ್ಸ್ಟ್ ಕ್ವೆಶನ್. ನೆನಪು ಬಂದಾಗ ವಾಪಸ್ಸು ಈ ಪ್ರಶ್ನೆನ ಬಂದು ಬರಿಬಹುದು. ಯಾವುದೇ ಪ್ರಶ್ನೆಯಲ್ಲಿ ತುಂಬಾನೇ ಸಮಯನ ಕಳೀಲಿಕ್ಕೆ ಹೋಗಬೇಡಿ. ಅರ್ಥ ಆಗ್ತಿಲ್ಲ, ಗೊಂದಲ ಆಗ್ತಿದೆ, ಮುಂದಿನ ಪ್ರಶ್ನೆಗಳು ಮರ್ತೋಗ್ತಿದೆ ಅಂತ ಅನ್ಸಿದಾಗ ಅದಕ್ಕೆ ಅಂತರಾನ ಬಿಡಿ, ಮುಂದಿನ ಪ್ರಶ್ನೆಗೆ ಹೋಗಿ ನೆನಪು ಬಂದಾಗ ವಾಪಸ್ಸು ಈ ಪ್ರಶ್ನೆನ ಬಂದು ಬರೀಬಹುದು. ಯೂಸ್ ಲಾಸ್ಟ್ 5-10 minutes ಟು ರಿವೈಸ್ ಯೋರ್ ಆನ್ಸರ್, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಕರೆಕ್ಟಾಗಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಹೋದರೆ ನಿಮ್ಮ ಹತ್ರ 5 ನಿಮಿಷ ಅಂತೂ ಉಳಿಯುತ್ತೆ ಕೊನೆಯಲ್ಲಿ ಅಲ್ವಾ. ಸೊ ಈ 5 ನಿಮಿಷದಲ್ಲಿ ಇಡೀ ಪೇಪರ್ ಏನಿದೆ, ಇಡೀ ಪ್ರಶ್ನೆ ಪತ್ರಿಕೆ ಏನಿದೆ, ಇದರ ಉತ್ತರಗಳು ಸರಿಯಾಗಿ ಬರ್ದಿದ್ದೀರಾ ಅಥವಾ ಸಂಖ್ಯೆಗಳನ್ನ ಸರಿಯಾಗಿ ಹಾಕಿದ್ದೀರಾ, ಎಲ್ಲ ರೇಖಾಚಿತ್ರಗಳಿಗೆ ಹೆಸರನ್ನ ಕೊಟ್ಟಿದ್ದೀರಾ, ಎಲ್ಲ ಡಯಾಗ್ರಾಮ್ಸ್ನ ಲೇಬಲ್ ಮಾಡಿದ್ದೀರಾ, ಎಲ್ಲ ರಿವೈಸ್ ಮಾಡಲಿಕ್ಕೆ 5 minutesನ ಲಾಸ್ಟಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಡಯಾಗ್ರಾಮ್ಸ್ ಹೇಳಿದೆ, ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ನಿಮಗೆ ಇಲ್ಲಿ ಕಾಣುತ್ತೆ. ನಿಮಗೆ ಲೆಟರ್ಸ್ ಎಲ್ಲ ಸರಿಯಾಗಿ ಕಾಣ್ತಿಲ್ಲ ಅಂದರೆ ರೆಸಲ್ಯೂಷನ್ನ 720p ಇಂದ 1080pಗೆ ಹಾಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಝೂಮ್ ಇನ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ನ ತಗೋಬಹುದು. ಓಕೆನಾ. ಕನ್ನಡ ಮಾಧ್ಯಮದ ಮಕ್ಕಳಿಗೆ ನಿಮಗೆ ಇಲ್ಲಿ ರೇಖಾಚಿತ್ರಗಳ ಪಟ್ಟಿ ಕಾಣ್ತಿದೆ ಮಕ್ಕಳ. ಸೊ ದಯವಿಟ್ಟು ಇದನ್ನ ಬಳಸ್ಕೊಳ್ಳಿ. ಈಗ ಇಲ್ಲಿ ಸ್ಕ್ರೀನ್ಶಾಟ್ ತಗೋಬಹುದು. ಸರಿಯಾಗಿ ಅಕ್ಷರಗಳು ನಿಮಗೆ ಕಾಣ್ತಿಲ್ಲ ಅಂದರೆ ದಯವಿಟ್ಟು ರೆಸಲ್ಯೂಷನ್ ಏನಿದೆ ಅದನ್ನು 720p ಇಂದ 1080p 1080 ಪಿಕ್ಸೆಲ್ಸ್ಗೆ ಹಾಕೊಂಡ್ರೆ ನಿಮಗೆ ರೇಖಾಚಿತ್ರಗಳ ಪಟ್ಟಿ ಚೆನ್ನಾಗಿ ಕಾಣುತ್ತೆ. ಓಕೆ ಮಕ್ಕಳ, ಸೊ ನಾನು ನಿಮಗೆ ಹೇಳಬೇಕಾಗಿದ್ದಂತಹ ಮಾಹಿತಿ ಇಷ್ಟು. ದಯವಿಟ್ಟು ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ವರ್ಕ್ ಆಗುತ್ತೆ, ತುಂಬಾ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಸೊ ದಯವಿಟ್ಟು ನಾನು ಹೇಳಿರುವಂತಹ ಮಾತುಗಳನ್ನ ಗಮನ ಇಟ್ಕೊಂಡು ನಾಳೆ ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆ. ಸೊ ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ ಮಕ್ಕಳ. ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೋರ್ಡ್ ಬಗ್ಗೆ ಅಪ್ಡೇಟ್ಸ್ ಬರ್ತಿರತ್ತೆ, ಚಾನಲಲ್ಲಿ ನಡೀತಿರುವಂತಹ ಇವೆಂಟ್ಸ್ ಬಗ್ಗೆ ಅಪ್ಡೇಟ್ಸ್ ಬರ್ತಿರತ್ತೆ. ನೆಕ್ಸ್ಟ್ 1 month ಅಂತೂ ನೀವು ಪರೀಕ್ಷೆನ ಬಿಡೋ ಅಂತಹ ಸಾಧ್ಯತೆನೇ ಇಲ್ಲ. ಸೊ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಮ್ಯಾಮ್ ಏನನ್ನ ಕಾಮೆಂಟ್ ಮಾಡ್ತೀರಾ, ಸ್ಟಾರ್ಟಿಂಗಲ್ಲಿ ಏನಂದಿದ್ದೆ ನಾನು ನಿಮಗೆ, ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್ ಅಂತ ಹೇಳಿದೆ ಅಲ್ವಾ, ಅವ್ರು ಐ ಥಿಂಕ್ ಬೇರೆ ಸ್ಟೇಟ್ಮೆಂಟ್ ಹೇಳಿದೆ. ಬಟ್ ವಾಟ್ ಎವರ್ ಇಟ್ ಇಸ್, ನಿಮಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರುವಂತಹ ಐ ಕ್ಯಾನ್ ಡೂ ಇಟ್ ಮ್ಯಾಮ್, ಐ ವಿಲ್ ಸ್ಕೋರ್ ದಿಸ್ ಮಚ್ ಮ್ಯಾಮ್, ಈ ರೀತಿ ಕಾಮೆಂಟ್ಸ್ನ ನೀವು ಕಾಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಐ ವಿಲ್ ಪರ್ಸ್ನಲಿ ಗೋ ಎವ್ರಿ ಟೈಮ್. ಸೈನ್ಸ್ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ಲೈಕ್ಸ್ ಬರುತ್ತೆ, ರಿಪ್ಲೈಸ್ ಬರುತ್ತೆ ಅಲ್ವಾ, ದಟ್ ಇಸ್ ಫ್ರಮ್ ಮೀ ಓನ್ಲಿ. ಐ ಆಮ್ ಪರ್ಸ್ನಲಿ ಡೂಯಿಂಗ್ ಇಟ್. ಸೊ ಐ ವಿಲ್ ಡೆಫಿನೆಟ್ಲಿ ಲುಕ್ ಅಟ್ ಯೋರ್ ಕಾಮೆಂಟ್ಸ್ ಮಕ್ಕಳ. ಸೊ ದಯವಿಟ್ಟು ಗೋ ಕಾಮೆಂಟ್ ಆನ್ ದ ವಿಡಿಯೋ. ಓಕೆ. ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್. ಆ್ಯಂಡ್ ಪ್ರಿಪ್ರೇಟರಿ 3 ಆದಮೇಲೆ ಮುಂಚೆ ಕೂಡ ನಾನು ಇನ್ನೊಂದು ಮಾಹಿತಿ ಏನು ಹೇಳಬೇಕಿತ್ತು ಅಂದರೆ, ಪ್ರಿಪ್ರೇಟರಿ 3 ಹಿಂದಿನ ದಿನ ಅಂದರೆ 26th ನಾವು ಶಾರ್ಟ್ ಕ್ವೆಶನ್ಸ್ ಲೈವ್ನ ಮಾಡ್ತೀವಿ. ಸೊ 26th ಅಂದು 26ನೇ ತಾರೀಕಂದು ಶಾರ್ಟ್ ಕ್ವೆಶನ್ಸ್ ಲೈವ್ನ ಖಂಡಿತ ಬಂದು ಅಟೆಂಡ್ ಮಾಡಿ. ಪಕ್ಕಾ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಮಕ್ಕಳ ಫಾರ್ ಜಾಯ್ನಿಂಗ್ ಮೀ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.